ನಮಸ್ಕಾರ ಎಲ್ರಿಗೂ. ನಮಸ್ತೆ. ನಾನ್ ನಮಸ್ಕಾರ. ನನ್ನ ಹೆಸರು ಸಂದೀಪ್ ಅಂತ, ಹುಬ್ಳಿಯಿಂದ. ನನ್ಗೆ ಹೀಲಿನ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಗುರುಗಳಾದಂತ ಶಿವ ಸರ್ ಇಂದ ಹೀಲಿನ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ಹೀಲಿನ ಲಾಸ್ಟ್ 7 ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಹೀಲಿ ನನ್ಗೆ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ತುಂಬಾ ಚೆನ್ನಾಗಿದೆ ಮ್ಯಾಮ್. ಫಸ್ಟ್ ಹೇಳ್ಬೇಕಂದ್ರೆ ನಾನು ಕಂಟಿನ್ಯೂ ಮಾಡ್ಬೋದಲ್ಲ? ಕಂಟಿನ್ಯೂ ಮಾಡಿ ಸಂದೀಪ್ ಅವರೇ. ಮೇನ್ಲಿ ಮ್ಯಾಮ್, ನಂಗೆ ಮೈಗ್ರೇನ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಿತ್ತು. ಒಂದು 6 to 7 years ಇಂದ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ನಮಗೆ ಸ್ಕೂಲ್ ಡೇಸ್ ಇಂದ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ತಲೆ ತುಂಬಾ ನೋಯ್ತಾ ಇತ್ತು. ನಾನು ಅದೇ ಟ್ರೈ ಮಾಡ್ಬೇಕಂತ ಹೇಳಿ ಹೀಲಿ ಸ್ಟಾರ್ಟ್ ಮಾಡಿದೆ. ಅದ್ ಮಾಡಿ ವಿದಿನ್ 1 week ಅಲ್ಲಿ ನನ್ನ ಮೈಗ್ರೇನ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಕಮ್ಮಿ ಆಯ್ತು. ತಲೆನೋವು ಇನ್ನೂವರೆಗೂ ಬಂದಿಲ್ಲ. ಹೀಲಿ ಯೂಸ್ ಮಾಡಕತ್ತ ಇಲ್ಲಿವರೆಗೂ ನನಗೆ ತಲೆನೋವು ಅನ್ನೋದೇ ಬಂದಿಲ್ಲ ವಾಪಸ್ಸಿಂದ. ಮತ್ತೆ ಆಮೇಲೆ ಚೇಂಜಸ್ ಏನಂದ್ರೆ ಮ್ಯಾಮ್, ಸ್ಕಿನ್ ಚೇಂಜ್ ಆಯ್ತು, ಕಮ್ಯುನಿಕೇಶನ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಎಲ್ಲ. ಮೊದಲಾದ್ರೆ ಕಾನ್ಫಿಡೆನ್ಸ್ ಎಲ್ಲ ಲೋ ಆಗ್ತಾ ಇತ್ತು. ಅದೆಲ್ಲ ಚೇಂಜಸ್ ಆಯ್ತು ಮ್ಯಾಮ್. ಅದು ನಾನ್ ಚೇಂಜಸ್ ಅನ್ನೋದಕ್ಕಿಂತ ಜನನೇ ಐಡೆಂಟಿಫೈ ನೋಡಿ ಹೇಳ್ತಾ ಇದ್ರು ಮ್ಯಾಮ್, ಏನಿದು, ಏನ್ ಚೇಂಜ್ ಮಾಡ್ತಿದ್ಯಾ, ಏನೋ ಚೇಂಜಸ್ ಕಾಣ್ತಿದ್ಯಾ ಅಂತ ಹೇಳಿ ಜನನೇ ನನಗೆ ಐಡೆಂಟಿಫೈ ಮಾಡಿದ್ರು ಮ್ಯಾಮ್. ಮ್ಯಾಮ್ ಮತ್ತೆ ಈಗ ರಿಪೋರ್ಟ್ ತೋರಿಸ್ತಾ ಇದ್ದೀರಲ್ಲ, ಇದು ಆಕ್ಚುಲಿ ನಮ್ಮ ತಾಯಿಯವ್ರ ರಿಪೋರ್ಟ್ ಮ್ಯಾಮ್. ಇದು ನಮ್ಮ ತಾಯಿಯವ್ರದ್ದು. ಅದು ಶುಗರ್ 279 ಇತ್ತು ಮ್ಯಾಮ್. ಫಸ್ಟ್ ನಾವು ಚೆಕ್ ಮಾಡಿಸಿದ್ವಲ್ಲ, ಈಗ ನೀವು ಶೋ ಮಾಡ್ತಾ ಇದ್ರಲ್ಲ, ಈ ರಿಪೋರ್ಟ್ 279 ಇತ್ತು. ಅವ್ರಿಗೆ 100 ಮೀಟರ್ ಡಿಸ್ಟೆನ್ಸ್ ವಾಕ್ ಮಾಡಕ್ ಆಗ್ತಿರ್ಲಿಲ್ಲ ಮ್ಯಾಮ್. ಫಸ್ಟ್ ಬಿಫೋರ್ ಹಿಲ್ಕ್ ತಗೊಂಡ್ರೆ ಅವ್ರಿಗೆ 100 ಮೀಟರ್ ವಾಕ್ ಮಾಡಕ್ ಆಗ್ತಿರ್ಲಿಲ್ಲ. ಸುಸ್ತು, ಎಲ್ಲಾದ್ರೂ ಹೋಗೋದು ಕುತ್ಕೊಳ್ಳೋದು, ಮತ್ತೆ ಡಿಸ್ಟೆನ್ಸ್ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡಿ ಮತ್ತೆ ಕುತ್ಕೊಳ್ಳೋದು. ಅದನ್ನ ನೋಡಿ ತುಂಬಾ ನಂಗೆ ಬೇಜಾರಾಗ್ತಾ ಇತ್ತು. ಏನದು, ಏನ್ ಚೇಂಜಸ್ ಮಾಡ್ಬೋದು, ಇವರಿಂದ ನನ್ಗೆ ಏನ್ ಹೆಲ್ಪ್ ಆಗ್ಬೋದು ಅಂತ ನಾನು ಹೀಲಿ ಪರ್ಚೇಸ್ ಮಾಡ್ಬೇಕಾದ್ರೂ ಅದೇ ಕೇಳಿದೆ. ಡಿಸ್ಟೆನ್ಸ್ ಇಂದ ಏನಾದ್ರು ಹೆಲ್ಪ್ ಆಗುತ್ತಾ ಇದು ಹೀಲಿ? ನಾನು ಪರ್ಸನಲ್ ಯೂಸ್ ಮಾಡ್ತೀನಿ, ಡಿಸ್ಟೆನ್ಸ್ ಇರೋರು ಗೊತ್ತಿಲ್ದಂಗೆ ಯೂಸ್ ಮಾಡಕ್ಕಾಗತ್ತಾ? ಇವಾಗ ಸರ್ ಹೇಳಿದ್ರು ಇಲ್ಲ, ಡಿಸ್ಟೆನ್ಸ್ ಇಂದ ಹೀಲ್ ಮಾಡ್ಬೋದು ಅಂತ ಹೇಳಿದ್ರು. ಮತ್ತೆ ಇದು ಈಗ ತೋರಿಸಿದ್ರಲ್ಲ, ಇದು ಆಫ್ಟರ್ ರಿಪೋರ್ಟ್ಸ್ ಮ್ಯಾಮ್. ಇದು ಈಗ ತೋರಿಸಿದಲ್ಲ 129. ಇದು ನಮ್ಮ ತಾಯಿಯವ್ರದ್ದು ಶುಗರ್ ಪೂರ್ತಿಯಾಗಿ ನಾರ್ಮಲ್ ಆಗಿದೆ. ಡಿಸ್ಟೆನ್ಸ್ ಇಂದ ಹೀಲ್ ಮಾಡಿದಾದ್ಮೇಲೆ ಅವ್ರದ್ದು ರಿಪೋರ್ಟ್ಸ್ ಪೂರ್ತಿಯಾಗಿ ನಾರ್ಮಲ್ ಆಗಿದೆ. ಇದು ಈಗ ರೆಗ್ಯುಲರ್ ಆಗಿ ಅದು ಶುಗರ್ ಟ್ಯಾಬ್ಲೆಟ್ಸ್ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಡಾಕ್ಟರ್ ಬೇಡ ಅಂತ ಹೇಳಿದ್ದಾರೆ ಮ್ಯಾಮ್. ಇದು ನಮ್ಮ ತಾಯಿಯ ರಿಪೋರ್ಟ್. ಇದು ಮ್ಯಾಮ್ ಮತ್ತೆ ವೈಫ್ದು ವರ್ಕ್ ಫ್ರಮ್ ಹೋಮ್ ಇದೆ ಮ್ಯಾಮ್. ಅವ್ರದ್ದು ಆಕ್ಚುಲಿ ಲಾಸ್ಟ್ ಮಂತ್ ಸಿಸೇರಿಯನ್ ಆಯ್ತು ಮ್ಯಾಮ್. ಅವ್ರದ್ದು ಪಾಪ ಆಯ್ತಲ್ಲ, ಸಿಸೇರಿಯನ್ ಆಯ್ತು. ಅವಾಗ ಅವ್ರದ್ದು ಏನಾಗಿತ್ತು ಅಂದ್ರೆ ಸಿಸೇರಿಯನ್ ಪೇನ್ ಇತ್ತು ಮ್ಯಾಮ್. ಅವ್ರಿಗೆ ಅವಾಗ ಸಿಸೇರಿಯನ್ ಪೇನ್ ಇತ್ತು, ತುಂಬಾ ಸಿವಿಯರ್ ಪೇನ್ ಬರ್ತಾ ಇತ್ತು, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇತ್ತು. ನಾನು ಅವಾಗ ಸರ್ ಕೇಳಿದೆ, ಸರ್ ಹಿಂಗೆ ಮತ್ತೆ ಸ್ವಲ್ಪ ಪಾಪ ಕಿರಿಕಿರಿ ಮಾಡ್ತಿದೆ, ಮತ್ತೆ ಅವ್ರಿಗೆ ಯಾವ ರೀತಿ? ಇಲ್ಲ ಸರ್, ಒಂದ್ ರೀತಿ ಪ್ರೋಗ್ರಾಮ್ ಹೇಳಿದ್ರು, ಇದು ರನ್ ಮಾಡಿ ನೋಡಿ ಅಂತ ಹೇಳಿ. ಆಕ್ಚುಲಿ ಅವರು ಅವ್ರ ತಾಯಿ ಮನೇಲಿ ಇದ್ರು, ತವ್ರ ಮನೇಲಿ. ನಾನು ಇಲ್ಲಿ ನನ್ನ ಮನೆಯಲ್ಲಿದ್ದೆ. ನಾನು ಇಲ್ಲಿಂದಾನೇ ಅವ್ರು ವೈಬ್ರೇಷನ್ ಕ್ಯಾಚ್ ಮಾಡ್ಕೊಂಡು ಡಿಸ್ಟೆನ್ಸ್ ಅಲ್ಲಿ ಹೀಲ್ ಮಾಡಿದೆ. ಫಸ್ಟ್ ಟೈಮ್ ನಾನ್ ಅವ್ರಿಗೆ ಹೇಳಿದಾಗ ಅವರಿಂದ ಬಂದಿದ್ದು ಫಸ್ಟ್ ಟೈಮ್ ಒಂದು 2:30, 2:30 ಅನ್ಸುತ್ತೆ, ಮಧ್ಯಾಹ್ನ 2:30ಗೆ ನಾನು ರನ್ ಮಾಡಿದೆ. ಒಂದ್ ½ ರನ್ ಮಾಡಿ ಅವ್ರು ಫೋನ್ ಮಾಡಿದೆ, ಏನಾಗ್ತಿದೆ? ಇಲ್ಲ ಏನೋ ಒಂಥರ ಮೈ ಜುಮ್ ಅಂದಂಗ ಅನಿಸ್ತ, ಪೇನ್ ಎಲ್ಲ ಸಡನ್ ಆಗಿ ಹೋದಂಗ ಆಗ್ತಿದೆ, ಎಲ್ಲೋ ತೀರ್ಥ ಸ್ನಾನ ಮಾಡಿದಂಗ ಅಂತ ಅವರಿಂದ ನನ್ಗೆ ಗೊತ್ತಾದ ಮ್ಯಾಮ್. ಫಸ್ಟ್ ಟೆಸ್ಟಿಮನಿ, ಅವ್ರ ಟೆಸ್ಟಿಮನಿ ನಾನ್ ನೋಡಿದಾಗ, ಇಲ್ಲ ಎಲ್ಲೋ ಹೋಗಿ ತೀರ್ಥ ಸ್ನಾನ ಮಾಡಿದಂಗ ಆಯ್ತು, ಒಂಥರ ಫ್ರೆಶ್ನೆಸ್ ಬಂತು, ಮೈ ಬಾರೆಲ್ಲ ಹೋಯ್ತು ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅವ್ರಿಗೆ ಹೀಲಿ ಮಾಡಿದಾಗ ಅವರಿಂದ ನಾನ್ ಕೇಳಿದ ಟೆಸ್ಟಿಮನಿ ಮ್ಯಾಮ್. ಇದು ಒಂದ್ ದಿನದಲ್ಲಿ ಏನ್ ಮಾಡಿದ್ವಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೆ. ಈಗ ಯಾವ್ದೇ ರೀತಿ ಅವ್ರಿಗೆ ಪೇನ್ ಇಲ್ಲ, ಏನಿಲ್ಲ, ತುಂಬಾ ನಾರ್ಮಲ್ ಆಗಿದ್ದಾರೆ ಮ್ಯಾಮ್. ವರ್ಕ್ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದೆ, ತುಂಬಾ ಕ್ಲಾರಿಟಿ ಇದೆ ಕೆಲಸ ಮಾಡ್ಬೇಕಾದ್ರೆ. ತುಂಬಾ ಚೆನ್ನಾಗ್ ಆಗ್ತಿದೆ ಮ್ಯಾಮ್ ಎಲ್ಲ.